ವೆಲ್ಕಮ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾನ್ಫಿಡೆನ್ಸ್ ಅಕಾಡೆಮಿ. ಇವತ್ತು ನಾವು ಫಾರ್ಮೆಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ನಾವು ನೋಡೋಣ. ಇದು ನಿಮಗೆ ಸೆಕ್ಷನ್ ಸಿನಲ್ಲಿ 6 ಮಾರ್ಕ್ಸಿಗೆ ಕ್ವಶನ್ ಬರ್ತಾಯಿದೆ. ಯಾವುದು? ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ. ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ಫಾರ್ಮೆಟನ್ನು ಮಾತ್ರ ನೋಡ್ಕೊಳ್ಳೋಣ. ಅಂದರೆ ಆ ಫಾರ್ಮೆಟ್ನಲ್ಲಿ ಏನೇನು ಬರ್ತವೆ, ಯಾವ್ದು ಎಂಟ್ರೀಸ್ ಬರ್ತವೆ ಅಂತ ನೋಡಿದ ಕೂಡಲೇ ನಮಗೆ ಒಂದು ಪ್ರಾಬ್ಲಮ್ ಬಂದಿದ್ದ ಕೂಡಲೇ ಈಸಿಯಾಗಿ ಗೊತ್ತಾಗ್ತೈತೆ ಯಾವ್ದು ಎಂಟ್ರಿಯನ್ನು ಯಾವ್ದು ಸೈಡ್ ತೊಗೊತೀವಿ ಮತ್ತು ಯಾವ ರೀತಿಯಲ್ಲಿ ತೊಗೊತೀವಿ ಅಂತ ನಮಗೆ ಗೊತ್ತಾಗ್ತೈತೆ. ರೈಟ್, ಈ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ನಾನೇ. ನೋಡೋಣ. ಮೊದಲೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಏನಂತ ನಾವು ಮೊದಲು ನೋಡ್ಕೊಳ್ಳೋಣ. ಓಕೆ, ಏನು ಹೇಳ್ತಾ ಇದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ? Profit and loss appropriation account is merely an extension of the profit and loss account of the firm. ಅಂದರೆ ಮೇರ್ಲಿ ಎಕ್ಸ್ಟೆನ್ಷನ್ ಅಂತ ಹೇಳ್ತಾ ಇದ್ದಾನೆ. ಎಕ್ಸ್ಟೆನ್ಷನ್ ಅಂದರೆ ಹೆಚ್ಚು. ಯಾವುದರ ಹೆಚ್ಚು? ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಯಾವುದರ ಹೆಚ್ಚು ಅಂತ ಹೇಳ್ತಾ ಇದ್ದಾನೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಂದರೆ ಪ್ರತಿಯೊಂದು ಆರ್ಗನೈಸೇಷನ್ನಲ್ಲಿ ಪ್ರತಿಯೊಂದು ಬಿಸ್ನೆಸ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಹಾಕ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಹಾಕಿದ ಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಯಾಕೆ ಹಾಕ್ತೀವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಕಂಪನಿಗೆ 1 ವರ್ಷದಲ್ಲಿ ಎಷ್ಟು ಲಾಭ ಬಂದಿದೆ ಅಂತ ನಮಗೆ ಗೊತ್ತಾಗ್ತಾಯಿದೆ. 1 ವರ್ಷದಲ್ಲಿ ನಮ್ಮ ಕಂಪನಿ ಎಷ್ಟು ಲಾಭ ಬಂದಿದೆ ಅಂತ ಗೊತ್ತಾಗಿದ ಮೇಲೆ ಅದರಲ್ಲಿ ಕೆಲವೊಂದು ಪಾರ್ಟ್ನರ್ಸ್ ಹಾಕಿರ್ತಾರೆ ಅಮೌಂಟ್. ಅಂದರೆ ಪಾರ್ಟ್ನರ್ಸಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪಾರ್ಟ್ನರ್ಸಿಂದು ಸ್ಯಾಲರಿ, ಅವೆಲ್ಲ ನಾವೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನಲ್ಲಿ ಮೈನಸ್ ಮಾಡಲ್ಲ. ಅಂದರೆ ಅಪ್ರಾಪ್ರಿಯೇಷನ್ ಅಂದರೆ ಆ್ಯಕ್ಯುರೇಟ್, ಕರೆಕ್ಟ್, ನಿಜವಾದ ಪ್ರಾಫಿಟ್. ನಿಜವಾದ ಪ್ರಾಫಿಟನ್ನು ನಾವು ಹೇಗೆ ಕಂಡುಹಿಡಿತೀವಿ? ಮೊದಲು ನಾವೇನು ಮಾಡ್ತೀವಿ, ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ಗಳನ್ನು ತೊಗೊತೀವಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಅಲ್ಲಿ ಏನು ಪ್ರಾಫಿಟ್ ಬರ್ತೈತೆ ಆ ಪ್ರಾಫಿಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನಲ್ಲಿ ತೊಗೊತೀವಿ. ಮತ್ತು ಆ ಅಕೌಂಟ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪಾರ್ಟ್ನರ್ಸಿಗೆ ಸಂಬಂಧಪಟ್ಟ, ಕೇವಲ ಪಾರ್ಟ್ನರ್ಸಿಗೆ ಸಂಬಂಧಪಟ್ಟ ಲಾಭ ಮತ್ತು ನಷ್ಟಗಳನ್ನು ಮಾತ್ರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನಲ್ಲಿ ತೊಗೊತೀವಿ. ತೊಗೊಂಡಿದ ಮೇಲೆ ಪಾರ್ಟ್ನರ್ಸಿಗೆ ಸಂಬಂಧಪಟ್ಟಂಥ ಖರ್ಚುಗಳನ್ನು ನಾವು ತೆಗೆದಿದ ಮೇಲೆ ನಿಜವಾದ ಲಾಭ ಎಷ್ಟು ಬರ್ತೈತೆ ಅಂತ ನಾವೇನು ಮಾಡ್ತೀವಿ? ಫೈಂಡ್ ಔಟ್ ಮಾಡ್ತೀವಿ. ಯಾವುದರಲ್ಲಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನಲ್ಲಿ. ಮತ್ತೇನು ಹೇಳ್ತಾ ಇದ್ದಾನೆ? ಇಟ್ ಶೋಸ್, ಇದು ತೋರಿಸುತ್ತದೆ. ಏನು ತೋರಿಸುತ್ತದೆ? ಇಟ್ ಶೋಸ್ ಹೌ ದ ಪ್ರಾಫಿಟ್ಸ್ ಆರ್ ಅಪ್ರಾಪ್ರಿಯೇಟೆಡ್ ಆರ್ ಡಿಸ್ಟ್ರಿಬ್ಯೂಟೆಡ್. ಅಂದರೆ ಉದಾಹರಣೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಏನಾಗಿರ್ತೈತೆ ಅಂದರೆ ಪಾರ್ಟ್ನರ್ಸ್ ಹಾಕಿದಂಥ ಬಂಡವಾಳದ ಮೇಲೆ ಇಂಟ್ರೆಸ್ಟ್ ನಾವು ತೆಗೆಯಲ್ಲ. ಯಾಕೆಂದರೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ಇಂಟ್ರೆಸ್ಟ್ ತೆಗೆಯಲ್ಲ. ಒಂದು ವೇಳೆ ನಾವು ಇಂಟ್ರೆಸ್ಟ್ ತೆಗೆದ್ರೇನೂ ನಮಗೆ ಎಷ್ಟು ಲಾಭ ಬರ್ತೈತೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಹಾಕ್ತೀವಿ. ರೈಟ್. ಮತ್ತು ಪಾರ್ಟ್ನರ್ಸಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ನಾವು ಹಂಚಬೇಕು. ಇಟ್ ಶೋಸ್ ಹೌ ದ ಪ್ರಾಫಿಟ್ಸ್ ಆರ್ ಅಪ್ರೋಪ್ರಿಯೇಟೆಡ್ ಆರ್ ಡಿಸ್ಟ್ರಿಬ್ಯೂಟೆಡ್. ಪ್ರಾಫಿಟನ್ನು ಪಾರ್ಟ್ನರ್ಸಿಗೆ ಯಾವ ರೀತಿಯಲ್ಲಿ ನಾವು ಹಂಚ್ತೀವಿ ಅಂತ ನೋಡ್ತೀವಿ ಅಮಾಂಗ್ ದ ಪಾರ್ಟ್ನರ್ಸ್. ರೈಟ್. ಫಸ್ಟ್ ಫಾರ್ಮೆಟ್ ನೋಡ್ಕೊರಿ. ಫಾರ್ಮೆಟ್ ಏನು ಹೇಳ್ತಾ ಇದೆ? ಫಾರ್ಮೆಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಈ ಕಡೆ ಡೆಬಿಟ್ ಬರ್ತೈತೆ, ಈ ಕಡೆ ಕ್ರೆಡಿಟ್ ಬರ್ತೈತೆ. ರೈಟ್. ಡೆಬಿಟ್ ಕ್ರೆಡಿಟ್ ಆದಮೇಲೆ 4 ಕಾಲಮ್ಸ್ ಬರ್ತವೆ. ಕಾಲಮ್ 1, ಕಾಲಮ್ 2, ಕಾಲಮ್ 3 ಆ್ಯಂಡ್ ಕಾಲಮ್ 4. ಬಟ್ ಈ 4 ಕಾಲಮ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದು ಪರ್ಟಿಕ್ಯುಲರ್ಸ್ ಅಮೌಂಟನ್ನು ನಾವು ತೊಗೊತೀವಿ. ಅಂದರೆ ಒಂದು ಡೆಬಿಟ್ ಸೈಡ್ ಕಾಲಮ್, ಇನ್ನೊಂದು ಕ್ರೆಡಿಟ್ ಸೈಡ್ ಕಾಲಮ್. ಡೆಬಿಟ್ ಸೈಡ್ ಕಾಲಮ್ ಯಾವುದು? ಪರ್ಟಿಕ್ಯುಲರ್ ಅಮೌಂಟ್. ಕ್ರೆಡಿಟ್ ಸೈಡ್ ಕಾಲಮ್ ಯಾವುದು? ಪರ್ಟಿಕ್ಯುಲರ್ಸ್ ಅಮೌಂಟ್. ಇಟ್ ಈಸ್ ನೌನ್ ಆ್ಯಸ್ ದ ನಾಮಿನಲ್ ಅಕೌಂಟ್. ಇದನ್ನು ನಾವು ನಾಮಿನಲ್ ಅಕೌಂಟ್ ಅಂತ ಹೇಳ್ತೀವಿ. ಅಂದರೆ ನಾಮಿನಲ್ ಅಕೌಂಟ್ ಅಂತ ಹೇಳಿದ ಕೂಡಲೇ ಇದರಲ್ಲಿ ಯಾವ ರೂಲ್ಸ್ ಅಪ್ಲೈ ಆಗ್ತವೆ? ನಾಮಿನಲ್ ಅಕೌಂಟ್ ರೂಲ್ಸ್ ಅಪ್ಲೈ ಆಗ್ತವೆ. ನಾಮಿನಲ್ ಅಕೌಂಟ್ ರೂಲ್ಸ್ ಏನು ಹೇಳ್ತಾ ಇದ್ದಾವೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಮೊದಲು ನೀವು ಇದನ್ನು ಅರ್ಥ ಮಾಡ್ಕೊರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಂದು ಕಂಪನಿಯ ಅಕೌಂಟ್, ಒಂದು ಬಿಸ್ನೆಸ್ಸಿನ ಅಕೌಂಟ್. ಅಂದರೆ ಬಿಸ್ನೆಸ್ಸಿಗೆ ಅಮೌಂಟ್ ಬರ್ತಾ ಇದೆ ಅಂದರೆ ಕ್ರೆಡಿಟ್ ಸೈಡ್, ಬಿಸ್ನೆಸ್ಸಿಂದ ಅಮೌಂಟ್ ಹೋಗ್ತಾ ಇದೆ ಅಂದರೆ ಡೆಬಿಟ್ ಸೈಡ್. ಇದು ಪಾರ್ಟ್ನರ್ಸಿಗೆ ಸಂಬಂಧಪಡೋದಿಲ್ಲ. ರೈಟ್. ಅಂದರೆ ಪಾರ್ಟ್ನರ್ಸಿಂದ ಅಕೌಂಟ್ ಅಲ್ಲ, ಇದು ಯಾರ್ದು? ಬಿಸ್ನೆಸ್ಸಿಂದ ಅಕೌಂಟ್.
ಈ ಬಿಸ್ನೆಸ್ಸಿಂದ ಅಕೌಂಟ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪಾರ್ಟ್ನರ್ಸಿಂದೂ ಸಹ ಎಕ್ಸ್ಪೆನ್ಸಸ್ಸನ್ನು ತೆಗೆದಿದ ಮೇಲೆ ಏನು ಪ್ರಾಫಿಟ್ ಆಗಿದೆ ಆ ಪ್ರಾಫಿಟನ್ನು ಪಾರ್ಟ್ನರ್ಸಿಗೆ ಹಂಚ್ತೀವಿ. ಅಂದರೆ ಯಾವುದಾದ್ರೆ ಅಮೌಂಟ್ ಬಂದರೆ ಪಾರ್ಟ್ನರ್ಸಿಗೆ ಬಂದರೆ ನಾವು ಇಲ್ಲಿ ಕ್ರೆಡಿಟ್ ಸೈಡ್ ಹಚ್ಚಲ್ಲ. ಯಾಕೆ ಹಚ್ಚಲ್ಲ? ಯಾಕೆಂದರೆ ಪ್ರತಿಯೊಂದು ಬಿಸ್ನೆಸ್ನಲ್ಲಿ ಯಾವಾಗ ಯಾವುದಾದ್ರೆ ಪಾರ್ಟ್ನರಿನ ಟ್ರಾನ್ಸಾಕ್ಷನ್ ಬಿಸ್ನೆಸ್ ಜೊತೆ ಆಗ್ತೈತೆ, ಅಂದರೆ ಬಿಸ್ನೆಸ್ಸಿಗೆ ಅಮೌಂಟ್ ಕೊಡೋದಾಗಲಿ ತೊಗೊಳೋದಾಗಲಿ, ಆ ಒಂದು ಸಂದರ್ಭದಲ್ಲಿ ಪಾರ್ಟ್ನರನ್ನು ನಾವು ಬೇರೆ ಅಂತ ಕಾನ್ಸಿಡರ್ ಮಾಡ್ತೀವಿ, ಬಿಸ್ನೆಸ್ಸನ್ನು ಬೇರೆ ಅಂತ ಕಾನ್ಸಿಡರ್ ಮಾಡ್ತೀವಿ. ನೀವು ಹೇಳ್ಬೋದು, ಸರ್ ನಂದೇ ಬಿಸ್ನೆಸ್, ನಾನೇ ಅಮೌಂಟು ಕೊಟ್ಟೀನಿ ಬಿಸ್ನೆಸ್ಸಿಗೆ, ಅಥವಾ ನಂದೇ ಅಮೌಂಟ್ ನಾನೇ ಬಿಸ್ನೆಸ್ಸಿಂದ ಅಮೌಂಟ್ ತೊಗೊಂಡಿನಿ ಅಂದರೆ ಅದು ನಿಮಗೆ ಬಂದೈತಾ ಅಥವಾ ಬಿಸ್ನೆಸ್ಸಿಗೆ ಹೋಯ್ತಂತ ನಾವಲ್ಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾವು ಯಾವಾಗ ಬಿಸ್ನೆಸ್ಸನ್ನು ಬೇರೆ ಮತ್ತು ಪಾರ್ಟ್ನರ್ಸನ್ನು ಬೇರೆ ಅಂತ ಯೋಚನೆ ಮಾಡ್ತೀವಿ, ತಿಳ್ಕೊತೀವಿ, ಅವಾಗ ಮಾತ್ರ ನಾವೇನು ಮಾಡ್ಬೋದು, ಒಂದು ಬಿಸ್ನೆಸ್ಸಿನ ಎಂಟ್ರೀಸ್ಗಳನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಮಗೆ ಸುಲಭ ಆಗ್ತೈತೆ. ನೋಡೋಣ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನಲ್ಲಿ ಯಾವ ರೀತಿಯಲ್ಲಿ ಯಾವ್ದು ಎಂಟ್ರೀಸ್ ಬರ್ತವೆ ಅಂತ ನೋಡೋಣ. ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಕ್ರೆಡಿಟ್ ಸೈಡ್ ಎರಡೇ ಎಂಟ್ರಿ ಬರ್ತವೆ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. ನಿಮ್ಮ ಸಿಲೆಬಸ್ ಪ್ರಕಾರ ಎರಡೇ ಎಂಟ್ರಿ ಬರ್ತೈತೆ. ಒಂದನೇದ್ದು ಬರ್ತೈತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ರೈಟ್. ಒಂದನೇ ಎಂಟ್ರಿ ಯಾವ್ದು ಬರ್ತೈತೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲಿ ಕೊಟ್ಟಿರ್ತಾನೆ? ಪ್ರಾಬ್ಲಮ್ನಲ್ಲಿ ಕೊಟ್ಟುಬಿಟ್ಟಿರ್ತಾನೆ. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದ ಮೇಲೆ ನಮ್ಮ ಸಂಸ್ಥೆಗೆ ಇಷ್ಟು ಲಾಭ ಬಂದಿದೆ, ಮತ್ತು ಈ ಪಾರ್ಟ್ನರಿಂದ ಕ್ಯಾಪಿಟಲ್ ಇಷ್ಟಿದೆ, ಈ ಪಾರ್ಟ್ನರಿಗೆ ಇಂಟ್ರೆಸ್ಟ್ ಪರ್ಸೆಂಟೇಜ್ ಇಷ್ಟಿದೆ, ಅವೆಲ್ಲ ತೆಗೆದಿದ ಮೇಲೆ ಎಷ್ಟು ಪ್ರಾಫಿಟ್ ಆಗ್ತೈತೆ, ಮತ್ತು ಯಾರ್ಯಾರಿಗೆ ನೀವು ಎಷ್ಟೆಷ್ಟು ಕೊಡ್ತೀರಂತ ನೀವು ಕ್ಯಾಲ್ಕುಲೇಷನ್ ಮಾಡಿರಂತ ಆತ ಪ್ರಾಬ್ಲಮ್ ಕೊಡ್ತಾನೆ, ರೈಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲಿ ಕೊಟ್ಟಿರ್ತಾನೆ? ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾನೆ. ಅದನ್ನು ತೊಗೊಂಬಂದು ಯಾವ ಸೈಡ್ ಹಚ್ಬೇಕು? ನಾವು ಕ್ರೆಡಿಟ್ ಸೈಡ್ ಹಚ್ಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾವು ಯಾವ್ದು ಅಕೌಂಟ್ ಹಾಕ್ತಾ ಇದ್ದೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ರೈಟ್. ನೆಕ್ಸ್ಟ್ ಒಂದು ಎಂಟ್ರಿ ಆಯಿತು ಕ್ರೆಡಿಟ್ ಸೈಡ್. ಇನ್ನೊಂದು ಎಂಟ್ರಿ ಯಾವ್ದು ಬರ್ತೈತೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಪ್ರಾಬ್ಲಮ್ನಲ್ಲಿ ಡ್ರಾಯಿಂಗ್ಸ್ನೂ ಕೊಡ್ತಾನೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನೂ ಕೊಡ್ತಾನೆ. ಒಂದು ವೇಳೆ ಡ್ರಾಯಿಂಗ್ಸ್ ಕೊಟ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪರ್ಸೆಂಟೇಜ್ನಲ್ಲಿ ಕೊಟ್ಟರೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಬಟ್ ಆಲ್ಮೋಸ್ಟ್ ಆಲ್ 80% ಏನು ಮಾಡ್ತಾನಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಮೌಂಟ್ ಕೊಟ್ಬಿಟ್ಟಿರ್ತಾನೆ ಪ್ರಾಬ್ಲಮ್ನಲ್ಲಿ, ರೈಟ್. ಮೈಂಡ್ನಲ್ಲಿ ಇರಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನಲ್ಲಿ ಡ್ರಾಯಿಂಗ್ಸ್ ಅಮೌಂಟ್ ಬರಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರ್ತೈತೆ. ಜಸ್ಟ್ ನೋಡ್ಕೊರಿ ಏನು ಹೇಳ್ತಾ ಇದೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ರೈಟ್. ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಕ್ಸಾಂಪಲ್ ಎಷ್ಟು ಮಂದಿ ಪಾರ್ಟ್ನರ್ಸ್ ಇರ್ತಾರೆ ಅಷ್ಟು ಮಂದಿದು ಬರ್ತೈತೆ. ನಾನು ಎಕ್ಸಾಂಪಲ್ ಇಲ್ಲಿ ಇಬ್ಬರದ್ದು ತೊಗೊಂಡಿನಿ. ಎ ಅಂದರೆ ಎಯಿಂದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಿದೆ ಮತ್ತು ಬಿಯಿಂದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಿದೆ ಅದನ್ನು ನಾವು ತೊಗೋಬೇಕು. ಇದು ಕ್ರೆಡಿಟ್ ಸೈಡ್ ಬರ್ತೈತೆ. ನೀವು ಕೇಳ್ಬೋದು, ಸರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ರೆಡಿಟ್ ಸೈಡ್ ಯಾಕೆ ಬರ್ತೈತೆ? ನೋಡ್ಕೊರಿ, ಮೊದಲು ನಾವಿಲ್ಲಿ ಕ್ಯಾಪಿಟಲ್ ಅಂದ್ರೇನು ಮತ್ತು ಡ್ರಾಯಿಂಗ್ಸ್ ಅಂದ್ರೇನು ಅಂತ ಅರ್ಥ ಮಾಡ್ಕೊಂಡಾನ. ಓಕೆ, ಕ್ಯಾಪಿಟಲ್ ಅಂದರೆ ಏನ್ರಿ? ಒಬ್ಬ ಪಾರ್ಟ್ನರ್ ಬಿಸ್ನೆಸ್ನಲ್ಲಿ ಅಮೌಂಟನ್ನು ಹಾಕ್ತಾನೆ. ಅಂದರೆ ಇಲ್ಲಿ ಒಬ್ಬ ಪಾರ್ಟ್ನರ್ ಅಮೌಂಟನ್ನು ಬಿಸ್ನೆಸ್ಸಿಗೆ ಕೊಡ್ತಾ ಇದ್ದಾನೆ, ರೈಟ್. ನೆಕ್ಸ್ಟ್ ಡ್ರಾಯಿಂಗ್ಸ್ ಅಂದರೆ ಏನ್ರಿ? ಒಬ್ಬ ಪಾರ್ಟ್ನರ್ ಬಿಸ್ನೆಸ್ಸಿಂದ ಅಮೌಂಟನ್ನು ತನ್ನ ಪರ್ಸ್ನಲ್ ಬಳಕೆಗೆ ತಗೊತಾ ಇದ್ದಾನೆ. ಕ್ಲಿಯರ್ ಆಯ್ತು ರೀ? ಇದು ಕ್ಯಾಪಿಟಲ್ ಅಂದರೆ ಪಾರ್ಟ್ನರ್ ಬಿಸ್ನೆಸ್ಸಿಗೆ ಕೊಡ್ತಾನೆ, ಡ್ರಾಯಿಂಗ್ಸ್ ಅಂದರೆ ಪಾರ್ಟ್ನರ್ ಬಿಸ್ನೆಸ್ಸಿಂದ ತಕ್ಕೊತಾನೆ, ರೈಟ್. ಈಗ ಇದ್ರ ಮೇಲೆ ಬರ್ತೈತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಏನು ಬರ್ತೈತೆ ರೀ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಾಗ್ತೈತೆ? ಕಂಪನಿಗೆ ಇನ್ಕಮ್ ಆಗ್ತೈತೆ, ಎಕ್ಸ್ಪೆನ್ಸಸ್ ಆಗ್ತೈತೆ. ಈಗ ನಾವು ಪಾರ್ಟ್ನರ್ಸನ್ನು ಬೇರೆ ಮಾಡೋಣ, ಬಿಸ್ನೆಸ್ಸನ್ನು ಬೇರೆ ಮಾಡೋಣ. ನೋಡಿರಿ, ಈಗ ಬಿಸ್ನೆಸ್ನಲ್ಲಿ ಒಬ್ಬ ಪಾರ್ಟ್ನರ್ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಬಿಸ್ನೆಸ್ನಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿದಾನಂದರೆ ಅದಕ್ಕೆ ನೀವು ಇಂಟ್ರೆಸ್ಟ್ ಕೊಡ್ತೀರಾ ಅಥವಾ ಅವನ ಕಡೆಯಿಂದ ತಗೊತೀರಿ? ಕೊಡ್ತೀವಿ, ರೈಟ್. ಯಾಕೆಂದರೆ ಒಬ್ಬ ಪಾರ್ಟ್ನರ್ ಬಿಸ್ನೆಸ್ಸಿಗೆ ಹಣವನ್ನು ಹಾಕಿದಾನಂದಮೇಲೆ ನಾವೇನು ಮಾಡ್ತೀವಿ? ಅವನಿಗೆ ಇಂಟ್ರೆಸ್ಟ್ ಕೊಡ್ತೀವಿ. ಈಗ ಬಿಸ್ನೆಸ್ಸಿಂದ ಇಂಟ್ರೆಸ್ಟ್ ಹೋಗ್ತಾ ಇದೆ ಅಂದರೆ ಏನಾಗ್ತೈತೆ? ಅದು ಎಕ್ಸ್ಪೆಂಡಿಚರ್ ಆಗ್ತೈತೆ. ಅದು ಯಾವ ಸೈಡ್ ಬರ್ತೈತೆ? ಡೆಬಿಟ್ ಸೈಡ್. ಅದೇ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದರೆ ಏನಂದರೆ ಒಬ್ಬ ಪಾರ್ಟ್ನರ್ ಬಿಸ್ನೆಸ್ಸಿಂದ ಪರ್ಸ್ನಲ್ ಬಳಕೆಗೆ ಅಮೌಂಟ್ ತಕ್ಕೊತಾನೆ, 5,000 10,000 20,000 ತಕ್ಕೊತಾನೆ. ಈಗ ಆತ ಅಮೌಂಟ್ ಏನಾದರೆ ಪರ್ಸ್ನಲ್ ಬಳಕೆಗೆ ತಕ್ಕೊಂಡಿದ್ದಾನಂದರೆ ಅದ್ರ ಮೇಲೆ ಇಂಟ್ರೆಸ್ಟ್ ಯಾರು ಕೊಡಬೇಕು? ಬಿಸ್ನೆಸ್ ಪಾರ್ಟ್ನರಿಗೆ ಕೊಡಬೇಕಾ ಅಥವಾ ಪಾರ್ಟ್ನರ್ ಬಿಸ್ನೆಸ್ಸಿಗೆ ಕೊಡಬೇಕು? ಜಸ್ಟ್ ನೋಡ್ಕೊರಿ, ಕೇಳ್ಕೊರಿ ಕ್ಲಿಯರಾಗಿ. ಅಂದರೆ ಒಬ್ಬ ಪಾರ್ಟ್ನರ್ ಬಿಸ್ನೆಸ್ಸಿಂದ ಅಮೌಂಟ್ ತನ್ನ ಪರ್ಸ್ನಲ್ ಬಳಕೆಗೆ ತಗೊತಾನೆ, ಬಿಸ್ನೆಸ್ನಲ್ಲಿ ಇದ್ದಿದ್ದ ಅಮೌಂಟ್ ತಗೊತಾನೆ. ಈಗ ಇಂಟ್ರೆಸ್ಟ್ ಯಾರು ಕೊಡಬೇಕು? ಪಾರ್ಟ್ನರ್ ಯಾರಿಗೆ ಕೊಡಬೇಕು? ಬಿಸ್ನೆಸ್ಸಿಗೆ ಕೊಡಬೇಕು. ಅಂದರೆ ಆತ ತೊಗೊಂಡಿದ್ದ ಅಮೌಂಟ್ ಯಾವುದು? ಡ್ರಾಯಿಂಗ್ಸ್.
ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡೋದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಈಗ ಆ ಇಂಟ್ರೆಸ್ಟು ಬಿಸ್ನೆಸ್ಸಿಗೆ ಬರ್ತಾ ಇದೆ ಅಥವಾ ಹೋಗ್ತಾ ಇದೆ? ಬರ್ತೈತೆ, ರೈಟ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದಮೇಲೆ ಡ್ರಾಯಿಂಗ್ಸ್ ಮೇಲೆ ಯಾರಾದರೆ ಪಾರ್ಟ್ನರ್ ನಮಗೆ ಅಮೌಂಟನ್ನು ತೊಗೊಂಡಿದ್ದಾನೆ ಅಂದರೆ ಆತ ಇಂಟ್ರೆಸ್ಟ್ ಬಿಸ್ನೆಸ್ಸಿಗೆ ಕೊಡ್ತಾನೆ, ರೈಟ್. ಅದು ಬಿಸ್ನೆಸ್ಸಿಗೆ ಇನ್ಕಮ್ ಆಗ್ತೈತೆ. ಅದೇ ಯಾವುದಾದ್ರೆ ಪಾರ್ಟ್ನರ್ ಬಿಸ್ನೆಸ್ನಲ್ಲಿ ಬಂಡವಾಳ ಹಾಕಿದಾನಂದರೆ ಆ ಬಂಡವಾಳದ ಮೇಲೆ, ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಬಿಸ್ನೆಸ್ ಕೊಡಬೇಕಾಗ್ತೈತೆ ಅಥವಾ ಬಿಸ್ನೆಸ್ಸಿಂದ ಕೊಡಬೇಕಾಗ್ತೈತೆ. ಅದು ನಮಗೆ ಏನಾಗ್ತೈತೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಮಗೆ ಎಕ್ಸ್ಪೆಂಡಿಚರ್ ಆಗ್ತೈತೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಮಗೆ ಇನ್ಕಮ್ ಆಗ್ತೈತೆ. ಇದು ಮೈಂಡ್ನಲ್ಲಿರಲಿ. ಸೊ ಇದು ರಿಯಲ್ ಅಕೌಂಟ್ ಅಂತ ಹೇಳಿದೆ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಬಿಸ್ನೆಸ್ಸಿಗೆ ಏನೇನು ಎಕ್ಸ್ಪೆನ್ಸಸ್ ಲಾಸ್ ಆಗ್ತವೆ ಅದು ಡೆಬಿಟ್ ಸೈಡ್ ತೊಗೋರಿ. ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಬಿಸ್ನೆಸ್ಸಿಗೆ ಏನೇನು ಇನ್ಕಮ್ ಆಗ್ತವೆ ಅವೆಲ್ಲ ಕ್ರೆಡಿಟ್ ಸೈಡ್ ತೊಗೋರಿ ಅಂತ ಹೇಳ್ತಾ ಇದ್ದೀನಿ. ಯಾವುದು ರೂಲ್ಸ್ ಹೇಳ್ತಾ ಇದ್ದಾವೆ? ನಾಮಿನಲ್ ರೂಲ್ಸ್, ರೈಟ್. ಈಗ ನೆಕ್ಸ್ಟ್ ಅಂದರೆ ಜಸ್ಟ್ ಅಥವಾ ನೀವು ಬಾಹೆಟ್ನು ಮಾಡ್ಬೋದು ಇದನ್ನು. ಯಾವ ರೀತಿಯಲ್ಲಿ ನೋಡಿಬಿಟ್ರೆ ಕ್ರೆಡಿಟ್ ಸೈಡ್ ಎರಡೇ ಎಂಟ್ರಿ ಬರ್ತವೆ, ಅದು ಬಿಟ್ಟು ಯಾವುದೇ ಎಂಟ್ರಿ ಕ್ರೆಡಿಟ್ ಸೈಡ್ ಬರಲ್ಲ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ಪ್ರಕಾರ ನಾವು ನೋಡಿದರೆ ಎರಡೇ ಎಂಟ್ರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನಲ್ಲಿ ಒಂದೇದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇನ್ನೊಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಅಂದರೆ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾನೆ ಏಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು, ಬಿಯಿಂದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು ಅಂತ ಕೊಟ್ಬಿಟ್ಟಿರ್ತಾನೆ. ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಮಾಡಬೇಕು ಕೆಲವೊಂದು ಎಕ್ಸಾಂಪಲ್ಸ್ನಲ್ಲಿ ನಾವು ನೋಡೋಣ, ರೈಟ್. ಮತ್ತು ಈ ಟೋಟಲ್ ಅಮೌಂಟನ್ನು ಮಾಡಬೇಕು, ಟೋಟಲ್ ಮಾಡಿ ಔಟ್ರ್ ಕಾಲಮ್ನಲ್ಲಿ ಹಚ್ಚಬೇಕು. ಅಂದರೆ ಕಂಪನಿಗೆ ಪ್ರಾಫಿಟ್ನೂ ಆಗಿದೆ ಪ್ಲಸ್ ಪಾರ್ಟ್ನರ್ಸ್ ಕಡೆಯಿಂದ ಇಂಟ್ರೆಸ್ಟ್ನೂ ತೊಗೊಂಡಿವಿ, ಎರಡೂ ನಮಗೆ ಏನಾಗ್ತೈತೆ? ಪ್ಲಸ್ ಆಗ್ತೈತೆ, ರೈಟ್. ಈಗ ಉಳ್ಕಿದ್ದೆಲ್ಲ ಇಂಟ್ರೆಸ್ಟ್ ಡೆಬಿಟ್ ಸೈಡ್ ಬರ್ತವೆ. ಯಾವುದ್ಯಾವುದು? ಒಂದೇದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅಂದರೆ ಪಾರ್ಟ್ನರ್ಸ್ ಏನು ಬಂಡವಾಳ ಹಾಕಿದ್ದಾರೆ ಆ ಪಾರ್ಟ್ನರ್ಸಿಗೆ ನಾವು ಬಿಸ್ನೆಸ್ಸಿಂದ ಇಂಟ್ರೆಸ್ಟ್ ಕೊಡಬೇಕಾಗ್ತೈತೆ ಅಂದರೆ ಅದೇನಾಗ್ತೈತೆ ನಮಗೆ? ಎಕ್ಸ್ಪೆಂಡಿಚರ್ ಅಂದರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಅದಕ್ಕಾಗಿ ಅದನ್ನು ನಾವೇನು ಮಾಡ್ತೀವಿ? ಡೆಬಿಟ್ ಸೈಡ್ ತೊಗೊತೀವಿ. ನೀವು ಯೋಚನೆ ಮಾಡ್ಬೋದು, ಸರ್ ನಾನೇ ಪಾರ್ಟ್ನರ್ ಅಂದರೆ ನಾನು ಇಂಟ್ರೆಸ್ಟ್ ತೊಗೊತಾ ಇದ್ದೀನಿ ಅಂದರೆ ನನಗೆ ಪ್ರಾಫಿಟ್ ಆಗ್ತೈತೆ. ನಾನು ಮೊದಲೇ ಹೇಳಿದೆ ಇದು ಬಿಸ್ನೆಸ್ಸಿಂದ ಅಕೌಂಟು, ರೈಟ್. ಬಿಸ್ನೆಸ್ ಅಕೌಂಟ್ನಲ್ಲಿ ಪಾರ್ಟ್ನರಿಗೆ ಅಮೌಂಟ್ ಬರ್ತೈತೆ, ಅದು ಸಂಬಂಧ ಇಲ್ಲ. ಬಿಸ್ನೆಸ್ಸಿಗೆ ಏನಾಗ್ತಾ ಇದೆ? ಬಿಸ್ನೆಸ್ಸಿಂದ ಹೋಗ್ತಾ ಇದೆ. ಸೊ ಇದೇನಾಗ್ತೈತೆ? ಎಕ್ಸ್ಪೆಂಡಿಚರ್ ಆಗ್ತೈತೆ. ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕುವಾಗ ಇದೇ ಇಂಟ್ರೆಸ್ಟನ್ನು ನಾವೇನು ಮಾಡ್ತೀವಿ? ಕ್ರೆಡಿಟ್ ಸೈಡ್ ಹಾಕ್ತೀವಿ. ಯಾಕೆಂದರೆ ಪಾರ್ಟ್ನರ್ಸಿಗೆ ಅದು ಪ್ರಾಫಿಟ್ ಇನ್ಕಮ್, ಅದು ಪಾರ್ಟ್ನರ್ಸಿಗೆ. ಅದನ್ನು ಯಾವ ಸೈಡ್ ಹಾಕ್ತೀವಿ ನಾವು? ಕ್ರೆಡಿಟ್ ಸೈಡ್ ಹಾಕ್ತೀವಿ. ಕ್ಲಿಯರ್ ಆಯ್ತು ರೀ, ರೈಟ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈಗ ಯಾವ ಪಾರ್ಟ್ನರ್ಸ್ ಎಷ್ಟೆಷ್ಟು ಅಮೌಂಟ್ ಹಾಕಿದ್ದಾರೆ, ಎಕ್ಸಾಂಪಲ್ ಎ ಮತ್ತು ಬಿ. ಎ ಎಷ್ಟು ಹಾಕಿದ್ದಾನೆ ಅವನು ಕ್ಯಾಲ್ಕುಲೇಷನ್ ಮಾಡಬೇಕು, ಪರ್ಸೆಂಟೇಜ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾನೆ. ಇನ್ನರ್ ಕಾಲಮ್ನಲ್ಲಿ ತೊಗೋರಿ. ಬಿ ಎಷ್ಟು ಕ್ಯಾಪಿಟಲ್ ಹಾಕಿದ್ದಾನೆ ಅದು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿ ತಗೋರಿ. ಕೆಲವೊಂದು ಸಲ ಇಬ್ಬರು ಸೇಮ್ ಅಮೌಂಟ್ ಹಾಕ್ತಾರೆ, ಕೆಲವೊಂದು ಸಲ ಅಮೌಂಟ್ ಹೆಚ್ಚು ಕಡಿಮೆ ಆಗಿರ್ತೈತೆ. ಅಂದರೆ ನಾವು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ ಕ್ಯಾಲ್ಕುಲೇಷನ್ ಮಾಡಿ ಹಚ್ಚಬೇಕು. ನೆಕ್ಸ್ಟ್ ಟೋಟಲ್ ಮಾಡಿ ಇಬ್ಬರದು ಔಟ್ರ್ ಕಾಲಮ್ನಲ್ಲಿ ಅಮೌಂಟನ್ನು ಹಚ್ಚಬೇಕು, ರೈಟ್. ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು. ನೆಕ್ಸ್ಟು ಸ್ಯಾಲರಿ. ಅಂದರೆ ಯಾವುದೇ ಪಾರ್ಟ್ನರಿಗೆ ನಾವು ಸ್ಯಾಲರಿ ಏನಾದರೆ ಕೊಡ್ತಾ ಇದ್ದರೆ ಅಂದರೆ ಅಗ್ರಿಮೆಂಟ್ನಲ್ಲಿ ಇರ್ತೈತೆ, ರೈಟ್. ಒಂದು ವೇಳೆ ಅಗ್ರಿಮೆಂಟ್ ಇಲ್ಲ ಅಂದರೆ ಯಾವುದೇ ಪಾರ್ಟ್ನರಿಗೆ ಸ್ಯಾಲರಿ ಕೊಡಲ್ಲ. ಬಟ್ ಅಗ್ರಿಮೆಂಟ್ನಲ್ಲಿ ಆಯಿತಾ ಪ್ರತಿ ತಿಂಗಳ ಸ್ಯಾಲರಿ ಅಂದರೆ ನಾವೇನು ಮಾಡಬೇಕು? ಇಂಟು 12 ಮಾಡಬೇಕು. ಇಯರ್ಲಿ ಅಂದರೆ ಡೈರೆಕ್ಟ್ ನಾವು ತೊಗೋಬೇಕು. ಎಕ್ಸಾಂಪಲ್ ನಾನಿಲ್ಲಿ ಎ ಸ್ಯಾಲರಿ ಅಂತ ತೊಗೊತೀನಿ. ಸ್ಯಾಲ್ರಿ ಯಾರಿಗೆ? ಎಗೆ. ಒಂದು ವೇಳೆ ಇಬ್ಬರು ಪಾರ್ಟ್ನರ್ಸಿಗೆ ಸ್ಯಾಲ್ರಿ ಇದ್ದರೆ ಎ ಮತ್ತು ಬಿ ಅಂತ ಇಬ್ಬರದ್ದು ಟೋಟಲ್ ಅಮೌಂಟ್ ತೊಗೊಂಡು ಔಟ್ರ್ ಕಾಲಮ್ನಲ್ಲಿ ತೊಗೋಬೇಕು, ರೈಟ್. ನೆಕ್ಸ್ಟ್ ಮತ್ತು ಯಾರಿಗೆ? ಕೆಲವೊಂದು ಸಲ ಕಮಿಷನ್ ಕೊಟ್ಟರೆ ಕೊಡ್ಬೋದು, ರೈಟ್. ಕಮಿಷನ್ ಯಾರಿಗೆ? ಎಕ್ಸಾಂಪಲ್ ನಾನು ಬಿ ಕಮಿಷನ್ ಯಾರಿಗೆ? ಬಿಗೆ ಅಂತ ತೊಗೊತೀನಿ. ಅಂದರೆ ಜಸ್ಟ್ ಇಲ್ಲಿ ಡಿವೈಡ್ ಮಾಡಿದ್ದೀನಿ, ಸ್ಯಾಲ್ರಿ ಎಗೆ ಮತ್ತು ಕಮಿಷನ್ ಬಿಗೆ ಅಂತ, ರೈಟ್. ಇನ್ನೂ ಒಂದು ಎಂಟ್ರಿ ಬರ್ತೈತೆ ಇಂಟ್ರೆಸ್ಟ್ ಆನ್ ಲೋನ್ ಅಂತ. ಅಂದರೆ ಯಾವುದಾದ್ರೆ ಪಾರ್ಟ್ನರ್ ತನ್ನ ಕ್ಯಾಪಿಟಲನ್ನು ಬಿಟ್ಟು ಕ್ಯಾಪಿಟಲ್ಗಿಂತ ಹೆಚ್ಚು ಅಮೌಂಟ್ ಸಾಲದ ರೂಪದಲ್ಲಿ ಏನಾದರೆ ಬಿಸ್ನೆಸ್ಸಿಗೆ ಕೊಟ್ಟಿದ್ದಾನೆಂದರೆ ಅದ್ರ ಮೇಲೆ ನಾವು ಇಂಟ್ರೆಸ್ಟ್ನೂ ಕೊಡಬೇಕು. ಅಗ್ರಿಮೆಂಟ್ನಲ್ಲಿ ಕೊಡ್ತಾನೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಅಂತ, ಅಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ನಾವೇನು ಮಾಡಬೇಕು? ಆ ಪಾರ್ಟ್ನರಿಗೆ ಕೊಡಬೇಕಾಗುತ್ತೆ, ರೈಟ್. ಈಗ ಇಂಟ್ರೆಸ್ಟ್ ಆನ್ ಲೋನ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾವೇನು ಮಾಡ್ತೀವಿ? ಅವ್ರದ್ದು ಏನು ಬಂಡವಾಳ ಐತೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿಬಿಡ್ತೀವಿ. ಆದರೆ ಇಂಟ್ರೆಸ್ಟ್ ಆನ್ ಲೋನ್ ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು? ಎಕ್ಸಾಂಪಲ್ ಎ ಏನು ಮಾಡ್ದ? ಒಂದು 50,000 ರೂಪಾಯಿ ಕೊಟ್ಟಾನಂತ ತಿಳ್ಕೊರಿ. ನೆಕ್ಸ್ಟ್ ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಅವ್ನು ಕೊಟ್ಟಂಥ ಲೋನ್ ಎಷ್ಟು ಕೊಟ್ಟಿದ್ದಾನೆ ಸಾಲ ಬಿಸ್ನೆಸ್ಸಿಗೆ, ಯಾಕೆ ಅವನಿಗೆ ಇಂಟ್ರೆಸ್ಟ್ ಕೊಡಬೇಕು? ಯಾಕೆಂದರೆ ನಮಗೆ ಲೋನ್ ಬೇಕಾಗಿದೆ, ಕಂಪನಿ ಬಿಸ್ನೆಸ್ಸಿಗೆ ಹಣ ಬೇಕಾಗಿದೆ ಅಂದರೆ ನಾವು ಬೇರೆ ಕಡೆಯಿಂದ ತೊಗೋಬೇಕಾಗ್ತಿತ್ತು. ಅದೇ ಬೇರೆ ಕಡೆಯಿಂದ ತೊಗೊಂಡ್ರೆ ಅವರಿಗೆ ಇಂಟ್ರೆಸ್ಟ್ ಕೊಡಬೇಕಾಗಿತ್ತು.
ಅದೇ ನಮ್ಮ ಪಾರ್ಟ್ನರ್ ಏನು ಮಾಡ್ತಾ ಇದ್ದಾನೆ, ಹಣ ಜಾಸ್ತಿ ಇದ್ದಾವೆ ಅಥವಾ ಕೊಡ್ತಾ ಇದ್ದಾನೆ, ಅವನಿಗೆ ನಾವು ಏನು ಇಂಟ್ರೆಸ್ಟ್ ರೇಟ್ ಐತೆ ಮೊದಲೇ ಅಗ್ರಿಮೆಂಟ್ನಲ್ಲಿ ಬರ್ಕೊಂಬಿಡ್ಬೇಕು. ಆ ಪ್ರಕಾರ ಅವನಿಗೆ ಇಂಟ್ರೆಸ್ಟ್ ಕೊಟ್ಟರೆ ಮುಗಿದೋಯ್ತು. ಟೈಮ್ ಟು ಟೈಮ್ ನಮಗೆ ಅಮೌಂಟ್ನೂ ಸಿಗ್ತೈತೆ, ಎಲ್ಲಿ ನಾವು ಅಡ್ಡಾಡೋದು ಬೇಕಾಗಿಲ್ಲ, ರೈಟ್. ಅದೇ ಥರ ಅಂದರೆ ಎಷ್ಟು ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಅದು ಅಗ್ರಿಮೆಂಟ್ನಲ್ಲಿ ಇರ್ತೈತೆ. ಅಂದರೆ ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು, ಲೋನ್ ಅಮೌಂಟ್ ಮತ್ತು ರೇಟ್ ಮತ್ತು ಮಂತ್ಸ್. ಏನಪ್ಪ ಇದು ಲೋನ್ ಅಮೌಂಟ್, ರೇಟ್ ಮತ್ತು ಮಂತ್ಸ್ ಅಂದರೆ ಅವನು ಎಷ್ಟು ಸಾಲ ಕೊಟ್ಟಿದ್ದಾನೆ ಅದನ್ನು ತೊಗೋಬೇಕು, ಮತ್ತು ಅಗ್ರಿಮೆಂಟ್ನಲ್ಲಿ ಎಷ್ಟು ಪರ್ಸೆಂಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಂತ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ವಿ ಅದನ್ನು ತೊಗೋಬೇಕು, ಮತ್ತು ಎಷ್ಟು ತಿಂಗಳಾಯ್ತು ಕೊಟ್ಟು. ಕ್ಯಾಪಿಟಲ್ ಏನಾಗಿರ್ತೈತ್ರಿ, ಕ್ಯಾಪಿಟಲ್ ವರ್ಷದ ಪ್ರಾರಂಭದಲ್ಲಿನೇ ಹಾಕಿರ್ತಾರೆ, ಅಂದರೆ ಅದು 1 ವರ್ಷದ ಇಂಟ್ರೆಸ್ಟ್ ಕೊಡಬೇಕು. ಆದರೆ ಲೋನ್ ಏನು ಮಾಡ್ತಾರೆ ಅಂದರೆ ಮಿಡ್ಲ್ನಲ್ಲಿ ಕೊಡ್ತಾರೆ, ಅಂದರೆ 3 ತಿಂಗಳ 6 ತಿಂಗಳ ಆದಮೇಲೆ ಹಣದ ಅವಶ್ಯಕತೆ ಇದ್ದಾಗ ಕೊಡ್ತಾರೆ. ಆ ಅಮೌಂಟ್ ಕೊಟ್ಟು ಎಷ್ಟು ತಿಂಗಳಾಯಿತು ಅಷ್ಟು ತಿಂಗಳದ್ದು ನಾವು ಇಂಟ್ರೆಸ್ಟ್ ಕೊಡಬೇಕಾಗ್ತೈತೆ, ರೈಟ್. ಅದಕ್ಕೆ ಇಂಟ್ರೆಸ್ಟ್ ಆನ್ ಲೋನ್ ಕ್ಯಾಲ್ಕುಲೇಷನ್ ಮಾಡುವಾಗ ಈ ಫಾರ್ಮುಲಾನು ನೆನ್ಪಿಡ್ಕೊರಿ. ಒಂದನೇದ್ದು ಲೋನ್ ಅಮೌಂಟ್ ಆತ ಎಷ್ಟು ಕೊಟ್ಟಿದ್ದಾನೆ, ಮತ್ತು ಅಗ್ರಿಮೆಂಟ್ನಲ್ಲಿ ಏನು ರೇಟ್ ಕೊಟ್ಟಿದ್ದಾನೆ ಆ ರೇಟ್, ಮತ್ತು ಎಷ್ಟು ತಿಂಗಳದ ಇಂಟ್ರೆಸ್ಟ್ ಆನ್ ಲೋನ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಷ್ಟು ತಿಂಗಳ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ರೈಟ್. ಜಸ್ಟ್ ಒಂದು ಎಕ್ಸಾಂಪಲ್ ಮುಂದೆ ಬಂದಾಗ ನಿಮಗೆ ಅದನ್ನು ಸಹ ಕ್ಲಿಯರ್ ಮಾಡ್ತೀನಿ, ರೈಟ್. ಮತ್ತು ಯಾವುದು ಬರ್ತೈತೆ, ಮುಗಿದೋಯ್ತು. ಅಂದರೆ ಈ ಕಡೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ, ಕಮಿಷನ್, ಇಂಟ್ರೆಸ್ಟ್ ಆನ್ ಲೋನ್ ಇಷ್ಟು ಎಂಟ್ರಿ ಬರ್ತವೆ. ಈ ಕಡೆ 4 ಎಂಟ್ರಿ, ಈ ಕಡೆ 2 ಎಂಟ್ರಿ. ಮ್ಯಾಕ್ಸಿಮಮ್ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಬೇಕಂದ್ರೆ ಲಾಸ್ಟ್ 5 ಎಂಟ್ರಿ ಕೇಳ್ತಾನೆ, ಎಲ್ಲ ಕೂಡಿಸಿ 5 ಎಂಟ್ರಿ, ರೈಟ್. ಈ ಎಂಟ್ರೀಸ್ ಬಿಟ್ಟು ನಿಮಗೆ ಯಾವುದೇ ಎಂಟ್ರೀಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಬೇಕಿದ್ರೆ ನೀವು ಈ ಪ್ರಾಬ್ಲಮ್ ಆದಮೇಲೆ ನೀವು ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು, ಕ್ವಶನ್ ಪೇಪರ್ಸ್ಗಳನ್ನು ನೀವು ನೋಡ್ಬೋದು. ಈ ಎಂಟ್ರೀಸ್ ಬಿಟ್ಟು ಯಾವುದೇ ಎಂಟ್ರೀಸ್ ಬರಲ್ಲ. ಬಟ್ ಕ್ವಶನ್ನಲ್ಲಿ ಪ್ರಾಬ್ಲಮ್ನಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾನೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು, ರೈಟ್. ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ಬೇಸಿಕ್ ಇಂಗ್ಲೀಷ್ನ ವರ್ಡ್ಸ್ನ ಮೀನಿಂಗನ್ನು ನೀವು ಅರ್ಥ ಮಾಡ್ಕೋರಿ, ರೈಟ್. ಆ ಮೀನಿಂಗ್ಸ್ಗಳನ್ನು ನೀವು ನೋಡಿದ ಕೂಡಲೇ ಆಟೋಮೆಟಿಕ್ಲಿ ನಿಮ್ಗೆ ಗೊತ್ತಾಗ್ತೈತೆ ಯಾವ ಡೆಬಿಟ್ ಸೈಡ್ ಬರ್ತೈತೆ ಮತ್ತು ಯಾವುದು ಕ್ರೆಡಿಟ್ ಸೈಡ್ ಬರ್ತೈತೆ ಅಂತ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ, ಎಲ್ಲ ಎಂಟ್ರೀಸ್ ಆದಮೇಲೆ ನೋಡ್ಬೇಕು. ಅಂದರೆ ಕ್ರೆಡಿಟ್ ಸೈಡ್ ಮೊದಲು ಟೋಟಲ್ ಮಾಡ್ಕೋಬೇಕು, ಅಥವಾ ಯಾವ ಸೈಡ್ ಅಮೌಂಟ್ ಜಾಸ್ತಿ ಇದೆ ಆ ಸೈಡ್ ಟೋಟಲ್ ಮಾಡ್ಕೋಬೇಕು, ರೈಟ್. ಆಲ್ಮೋಸ್ಟ್ ಆಲ್ 90% ಕ್ರೆಡಿಟ್ ಸೈಡ್ ಜಾಸ್ತಿ ಇರ್ತೈತೆ. ಕ್ರೆಡಿಟ್ ಸೈಡ್ ಮೊದಲು ಟೋಟಲ್ ಮಾಡಿಕೊಂಡು ಅದೇ ಅಮೌಂಟನ್ನು ಸೇಮ್ ಅಮೌಂಟ್ ಕ್ರೆಡಿಟ್ ಸೈಡಿಂದ ಇಲ್ಲಿ ಹಚ್ಚಬೇಕು, ರೈಟ್. ಈಗ ಈ ಅಮೌಂಟ್ನಲ್ಲಿ ಈ ಎಲ್ಲ ಅಮೌಂಟನ್ನು ಏನೇನು ತೊಗೊಂಡಿವಲ್ರಿ ಎಕ್ಸ್ಪೆನ್ಸಸ್ ಎಲ್ಲವೂ ಮೈನಸ್ ಮಾಡಬೇಕು. ಅಂದರೆ ಇದು ನಮಗೆ ಕಂಪನಿಗೆ ಆದಂಥ ಲಾಭ, ರೈಟ್. ಈ ಲಾಭದಲ್ಲಿ ಇವೆಲ್ಲ ಎಕ್ಸ್ಪೆನ್ಸಸ್ ಆಗಿದ್ದಾವೆ, ಇವೆಲ್ಲ ಖರ್ಚಾಗಿದ್ದಾವೆ. ಆ ಖರ್ಚುಗಳನ್ನು ನಾವು ತೆಗೆದ್ರೆ ಏನು ಬ್ಯಾಲೆನ್ಸ್ ಅಮೌಂಟ್ ಬರ್ತೈತೆ ಆ ಬ್ಯಾಲೆನ್ಸ್ ಅಮೌಂಟಿಗೆ ನಾವೇನಂತ ಹೇಳ್ತೀವಿ, ಅದನ್ನು ಇಲ್ಲಿ ಆ ಬ್ಯಾಲೆನ್ಸ್ ಅಮೌಂಟನ್ನು ತೊಗೊತೀವಿ. ತೊಗೊಂಡಿದ ಮೇಲೆ ಆ ಬ್ಯಾಲೆನ್ಸ್ ಅಮೌಂಟಿಗೆ ನಾವೇನಂತ ಹೇಳ್ತೀವಿ, ಪ್ರಾಫಿಟ್ ಅಂತ ಹೇಳ್ತೀವಿ. ಅಂದರೆ ಮೊದಲು ಪ್ರಾಫಿಟ್ ಬಂದಿತ್ತು, ಎಷ್ಟು ಬಂದಿತ್ತು ಅದನ್ನು ಇಲ್ಲಿ ತೊಗೊಂಡಿರ್ತೀವಿ. ಆ ಪ್ರಾಫಿಟ್ನಲ್ಲಿ ಪಾರ್ಟ್ನರ್ಸಿಗೆ ಸಂಬಂಧಪಟ್ಟ ಖರ್ಚುಗಳನ್ನು ತೆಗೆದಿದ ಮೇಲೆ ಏನು ಪ್ರಾಫಿಟ್ ಬರ್ತೈತೆ ಆ ಪ್ರಾಫಿಟನ್ನು ಪಾರ್ಟ್ನರ್ಸಿಗೆ ಹಂಚಬೇಕು, ರೈಟ್. ನೋಡೋಣ ಅಂದರೆ ಯಾವ ರೀತಿಯಲ್ಲಿ ಹಂಚಬೇಕು, ಅವರ ರೇಷೋ ಪ್ರಕಾರ ಪ್ರಾಫಿಟ್ ಎಷ್ಟು ಬರ್ತೈತೆ ಅಷ್ಟು ಎ ರೇಷೋ ಏನಿದೆ ರೇಷೋ ಪ್ರಕಾರ ಹಂಚಬೇಕು, ಬಿ ರೇಷೋ ಏನಿದೆ ಬಿಗೆ ರೇಷೋ ಪ್ರಕಾರ ಹಂಚಬೇಕು. ಮತ್ತು ಇದನ್ನು ಔಟ್ರ್ ಕಾಲಮ್ನಲ್ಲಿ ತೊಗೋಬಾರ್ದು. ಕ್ಲಿಯರ್ ಆಯ್ತು. ಯಾವುದ್ಯಾವ್ದು ಎಂಟ್ರಿ ಬರ್ತವೆ ಈ ಎಂಟ್ರಿಗಳನ್ನು ಬಿಟ್ಟು ಬೇರೆ ಯಾವುದೇ ಎಂಟ್ರಿ ಎಕ್ಸಾಮ್ನಲ್ಲಿ ಅಥವಾ ಕ್ವಶನ್ಸ್ನಲ್ಲಿ ಬರಲ್ಲ. ಆದರೆ ಪ್ರಾಬ್ಲಮ್ನಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾನೆ. ಯಾವುದ್ಯಾವ್ದು ಪ್ರಾಬ್ಲಮ್ನಲ್ಲಿ ಟ್ವಿಸ್ಟ್ ಮಾಡಿದ್ದಾನೆ ಆ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನಾನು ನಿಮಗೆ ಸೊಲ್ಯೂಷನ್ ಮಾಡಿ ತೋರಿಸ್ತೀನಿ, ರೈಟ್. ನೋಡ್ಕೊರಿ ಯಾವುದ್ಯಾವ್ದು ಬರ್ತೈತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಕ್ರೆಡಿಟ್ ಸೈಡ್ 2 ಎಂಟ್ರಿ, ಜಸ್ಟ್ 2 ಎಂಟ್ರಿ ನೀವು ಬಾಯಟ್ ಮಾಡ್ಕೊರಿ. ಉಳ್ಕಿದ್ದು ಏನೇ ಎಂಟ್ರಿ ಪ್ರಾಬ್ಲಮ್ನಲ್ಲಿ ಕೊಟ್ಟರೆ ಅವೆಲ್ಲ ಡೆಬಿಟ್ ಸೈಡ್ ತೊಗೋಬೋದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ತಾನೆ, ಎಯಿಂದೆಷ್ಟು ಬಿ ಇಂದೆಷ್ಟು, ಮತ್ತು ಸ್ಯಾಲರಿ, ಕಮಿಷನ್, ಇಂಟ್ರೆಸ್ಟ್ ಆನ್ ಲೋನ್. ಈ 6 ಎಂಟ್ರಿ ಬಿಟ್ಟು ಬೇರೆ ಎಂಟ್ರಿ ಕೊಡಲ್ಲ. ಈ 6 ಎಂಟ್ರಿದಲ್ಲಿ ನಿಮಗೆ ಯಾವುದಾದ್ರೂ ಇಂಟ್ರೆಸ್ಟ್ ಆನ್ ಲೋನ್ ಮೀನ್ಸ್ ಆತ ಬಿಡ್ಬೋದು, ಕಮಿಷನ್ ಕೊಡ್ಬೋದು, ಕಮಿಷನ್ ಬದಲು ಸ್ಯಾಲ್ರಿ ಕೊಡ್ಬೋದು, ಸ್ಯಾಲ್ರಿ ಅಥವಾ ಕಮಿಷನ್ ಎರಡರಲ್ಲಿ ಯಾವುದಾದ್ರೂ ಒಂದು ಕೊಡ್ಬೋದು, ರೈಟ್. ಅಥವಾ ಇಂಟ್ರೆಸ್ಟ್ ಆನ್ ಲೋನ್ ಕೊಡ್ಬೋದು, ಯಾವುದಾದ್ರೂ ಎಂಟ್ರೀಸ್ಗಳನ್ನು ಕೊಟ್ಟಿರ್ತಾನೆ. ಅಂದರೆ ಪ್ರಾಬ್ಲಮನ್ನು ಜಸ್ಟ್ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿಕೊಂಡು ಸೊಲ್ಯೂಷನ್ ಮಾಡಿರಿ, ರೈಟ್. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ನನ್ನ ಪ್ರಕಾರ ಈ ಪ್ರಾಬ್ಲಮ್ಮು ನಿಮಗೆ ಅರ್ಥ ಆಗಿರಬಹುದು. ಒಂದು ವೇಳೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಯಾವುದು ಏನು ಅರ್ಥ ಆಗಿಲ್ಲ ನೀವು ನನಗೆ
ಮೇಲ್ ಮಾಡ್ಬೋದು ಅಥವಾ ನನ್ನ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡ್ಬೋದು. ಆ ವಾಟ್ಸಪ್ ನಂಬರಿಗೆ ನನಗೆ ಮೆಸೇಜ್ ಮಾಡಿದ ಮೇಲೆ ನಾನು ಅದಕ್ಕೆ ಖಂಡಿತವಾಗಿ ರಿಪ್ಲೈ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋವನ್ನು ಶೇರ್ ಮಾಡಲಿ. ಧನ್ಯವಾದಗಳು.